ಹಾಯ್, ನಾನು ನಿಮ್ಮ ಪ್ರೀತಿಯ ಆಶಾ ಗೌಡ. ಇವತ್ತಿನ ವ್ಲಾಗ್ ವ್ಲಾಗ್ ಅಂತ. ಸೊ ಕಂಪ್ಲೀಟಾಗಿ ನಾನು ಕೆಲಸ ಮಾಡಿದೆ. ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು. ನಮ್ಮ ಹಸ್ಬೆಂಡ್ ನನಗೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ರು. ಯಮ್ಮಿ ಆಗಿತ್ತು, ಟೇಸ್ಟಿಯಾಗಿತ್ತು. ಸೊ ಸಾಂಬಾರು ಮಾಡಬೇಕಾಗಿತ್ತು. ಮೊಸಪ್ಪು ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೆನೆಸಿಟ್ಟಿರೋ ಕೊಬ್ಬರಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಅದಾದಮೇಲೆ ನನ್ನ ಹತ್ರ ಒಂದು ಐಟಮ್ ಇತ್ತು, ಇನ್ನೂ ಸಣ್ಣದಾಗಿ ಕಟ್ ಮಾಡೋಣ ಅಂತ ಹೇಳಿ ಇದರಲ್ಲಿ ಕಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಕಟ್ ಆಗ್ತಿತ್ತು. ಆಮೇಲೆ ಅದಾದಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡೆ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಸೇರಿಸಿ, ಬೇಯಿಸಿಕ್ಕಿರೋ ಟೊಮೆಟೊ ಸೇರಿಸಿ ನಾನು ರುಬ್ಕೊಂಡೆ. ನೋಡಿ, ಇವಾಗ ಇದರಲ್ಲಿ ಕಂಪ್ಲೀಟಾಗಿ ಮೊಸಪ್ಪಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಇದ್ರ ರೆಸಿಪಿ ಐಟಮ್ಸ್ ಏನೇನು ಅಂತ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಇವಾಗ ನಾನು ಸ್ವಲ್ಪ ಅದಕ್ಕೆ ಬರೀ ಕಾಯಿ ರುಬ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಯಿಸಿಕ್ಕಿರೋ ಟೊಮೆಟೊ ಅದನ್ನು ರುಬ್ಕೊಂಡೆ. ಅದಾದಮೇಲೆ ಮಿಕ್ಕಿರೋ ಸೊಪ್ಪನ್ನ ಈ ಥರ ತರತರಿಯಾಗಿ ರುಬ್ಕೊಂಡೆ. ಇವಾಗ ನಾನು ಪಾತ್ರೆ ಇಟ್ಟು ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಷ್ಟು ಬೇಕು ಅಷ್ಟು ಸಾಕಾಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಸಾಸಿವೆ, ಜೀರಿಗೆ, ಅದಾದಮೇಲೆ ಕರಿಬೇವು ಮತ್ತು ಆನಿಯನ್ನು ನಾನು ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕಾಗುತ್ತೆ. ಫ್ರೈ ಆಗ್ತಾ ಇದೆ ಆಲ್ಮೋಸ್ಟ್ ಇವಾಗ. ಸೊ ನಾನು ಯಾವಾಗಲೂ ಒಟ್ಟಿಗೆ ಹಾಕ್ಕೊತೀನಿ ಇದನ್ನು, ಬಿಕಾಸ್ ಅಡುಗೆ ಮನೆಯೆಲ್ಲ ನಾನು ಆಲ್ರೆಡಿ ಕ್ಲೀನ್ ಮಾಡಿರ್ತೀನಿ. ಮತ್ತು ಅದು ಸಿಕ್ಕಾಪಟ್ಟ ಅಂತ ಹೇಳಿ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ. ಎಲ್ಲ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ಸಾಂಬಾರು ಬೇಯೋವರೆಗೂ ನಾನು ಕಿಚನ್ ಕ್ಲೀನ್ ಮಾಡಬೇಕಾಗಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಮತ್ತೆ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು. ಸೊ ಸ್ವಲ್ಪ ಕುದಿ ಬಂದ ತಕ್ಷಣ ಉಪ್ಪು ಖಾರ ನೋಡ್ತಾಯಿದ್ದೀನಿ. ಉಪ್ಪು ಖಾರ ಎಲ್ಲ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಸಾಂಬಾರಂತೂ ಅಲ್ಟಿಮೇಟಾಗಿ. ಸೊ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಾಂಬಾರು ಮುಗೀತು, ಇವಾಗ ಊಟ ಮಾಡಬೇಕು. ಟಯರ್ಡ್ ಆಗಿದ್ದೆ. ಸೊ ಅದ್ರ ಜೊತೆಗೆ ನಾನು ಏನು ನೆಂಚ್ಕೊಳ್ಳೋದಕ್ಕೆ ಮಾಡೋಕ್ಕಾಗಲಿಲ್ಲ. ಅದರಿಂದಾಗಿ ಆಚೆಯಿಂದ ಆಲೂ ಚಿಪ್ಸ್ ತರಿಸ್ದೆ. ಸೊ ತುಪ್ಪದ ಜೊತೆ ತುಂಬ ಎಣ್ಣೆಯಾಗಿತ್ತು. ಊಟ ಎಲ್ಲ ಆಯಿತು. ಊಟದ ಜೊತೆಗೆ ನಾನು ಊಟ ಎಲ್ಲ ಆದಮೇಲೆ ತಿಂದೆ. ತುಂಬ ಟೇಸ್ಟಿಯಾಗಿದೆ. ನೀವು ಹಿಂಗೆ ನಾನು ತಿನ್ನೋದು ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ಲಾಗ್ ಇದಾಗಿದೆ ಕಂಪ್ಲೀಟಾಗಿ. ಟಯರ್ಡ್ ಆಗಿದೆ. ಸೊ ಮ್ಯಾಂಗೋ ಹಣ್ಣು ಮತ್ತು ಊಟ, ರುಚಿಯಾದ ಊಟ ತಿಂದಾದ್ಮೇಲೆ ಆರಾಮಾಗಿತ್ತು ಸ್ವಲ್ಪ. ಸೊ ನಿಮಗೇನಾದರೂ ನನ್ನ ಲಾಗ್ ಇಷ್ಟ ಆಯಿತು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಮತ್ತು ನಾನು ಅದ್ರ ಜೊತೆಗೆ ಅಡುಗೆ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಸೊ ಮಲ್ಕೊಳ್ಳೋಕ್ಕೂ ಮುಂಚೆ ಕ್ಲೀನ್ ಮಾಡಿ